ಇತ್ತೀಚೆಗೆ ನಡೆದಂಥ ನೀರಿಗಾಗಿ ಹೋರಾಟ ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ಬಿಡ್ತು, ಸರ್ಕಾರ ಕಾಂಗ್ರೆಸ್ ಇದೆ, ಆದರೆ ಹೋರಾಟದಲ್ಲಿ ಕಾಣಿಸ್ಕೊಂಡವ್ರು ಮಾತ್ರ ನೀವು ಮುಂಚೂಣಿಯ ನಾಯಕ, ನೀವು ಕ್ಯಾಪ್ಟನ್ನು, ಜನ ಬಯಸಿದ ನಿಮ್ಮ ನಾಯಕತ್ವನ. ಆ ಹೋರಾಟ ಹೆಂಗೆ ಚೆನ್ನಾಗಾಯ್ತು ಅಂತ ನಾವು ಕೂಡ ನೋಡಿದ್ವಿ. ಏನಾಗ್ತದೆ ಅಂತಂದ್ರೆ ರೈತರ ಜೊತೆ ಚೆಲ್ಲಾಟ ಆಡಬಾರ್ದು. ಇವತ್ತು ಪಕ್ಕದ ರಾಜ್ಯದವ್ರು ನಮ್ಗೆ ಎಷ್ಟೇ ಆತ್ಮೀಯರಿರಲಿ, ಎಷ್ಟೇ ಸ್ನೇಹಿತರಿರಲಿ, ಎಷ್ಟೇ ಒಂದು ಆತ್ಮೀಯತೆ ಇರಲಿ, ಬಟ್ ನಮ್ಮ ರೈತರನ್ನ ನಾವು ಮೋಸ ಮಾಡಬಾರ್ದು. ತೆಲಂಗಾಣಕ್ಕೆ ನಮ್ಮ ಕಣ್ಣೆದುರಿಗೆ ನೀರು ಬಿಟ್ಟು ನಮ್ಮ ರೈತರಿಗೆ ನೀರು ಕೊಡಲಾರಂತ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ನಾವು ಹೋರಾಟ ಮಾಡಬೇಕಾಯ್ತು. ಮತ್ತು ಆ ಹೋರಾಟ ಎಷ್ಟು ಅದ್ಭುತವಾಗಿತ್ತಂತಂದ್ರೆ ಸಂಘಟಿತರಾಗಿ ಎಲ್ಲಾ ವ್ಯವಸ್ಥೆಗಳು ಮಾಡಿ ಕರೆಸಿದ್ರು ಸಕ್ಸಸ್ ಅಷ್ಟ ಆಗ್ತಿದ್ದಿಲ್ಲ. ಯಾಕಂದ್ರೆ ಜನರು ಸ್ವಇಚ್ಛೆದಿಂದ ಬಂದಿರೋಂಥದ್ದು. ತಮಗೂ ಗೊತ್ತಿದೆ, ನಾವು ಇದು ಒಂದು ಟೂರ್ನಮೆಂಟ್ ಆಡೋಗೋಸ್ಕರ ಶ್ರೀಲಂಕಾಕ್ಕೆ ಹೋಗಿದ್ವಿ ಕ್ರಿಕೆಟ್. ಅಲ್ಲಿಂದ ಸುಮ್ನೆ ಒಂದು ವಿಡಿಯೋ ಮಾಡಿ ಬೈಟ್ ಬಿಟ್ಟು ಇಲ್ಲಿ ಜನರು ಅಷ್ಟೊಂದು ರೊಚ್ಚಿಗೆದ್ದು ಆ ಜನ ಸೇರಿದ್ ನೋಡಿದ್ರೆ ನಿಜಕ್ಕೂ ನಮ್ಮ ಅಂದ್ರೆ ಹೋರಾಟ ಸ್ವಾರ್ಥಕಾಯ್ತ ಅಂದ್ರೆ ಹೋರಾಟ ಪ್ರತಿಫಲ ಸಿಕ್ತಂತ ಅನಿಸ್ತು. ಇಲ್ಲ, ಸರ್ಕಾರನ ಎಚ್ಚೆತ್ಕೋತು, ಯಾರು ಬಿಟ್ರು ಅವರೇ ಕೋರ್ಟ್ಗೆ ಹೋದ್ರು ಮತ್ತೆ ನಿಲ್ಸಕ್ಕೆ. ಅಲ್ಲ, ನಾವು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಮ್ಮ ಪರ ನೀರ್ ಬಿಡಂತ ಆದ್ನು ಸರ್ಕಾರ ರೈತರ ವಿರುದ್ಧ ಜನರ ವಿರುದ್ಧ ಹೋಗಿದ್ದ ಮೊದಲನೇ ಸರ್ಕಾರ ಇದು. ಮತ್ತೆ ಇವ್ರು ಹೋಗಿ ಚಾಣಕ್ಷತೆ ಏನ್ ಮಾಡಿದ್ರ ಅಂದ್ರೆ ಅಲ್ಲಿ ನಾವು ನೀರ್ ಬಿಡ್ತೀವಿ, ನೀರ್ ಬಿಡಂಗಿಲ್ಲ ಅಂತ ಹೇಳಂಗಿಲ್ಲ, ತಾವ್ ಹೇಳಿದ್ರೆ 3 ದಿನ ನಾವು ನೀರ್ ಬಿಡ್ತೀವಿ, ಆದ್ರೆ ಇದಕ್ ಈ ಆರ್ಡರ್ಗೆ ಸ್ಟೇ ಕೊಡ್ರಿ, ನಾವ್ ನೀರ್ ಬಿಡ್ತೀವಿ, ಈ ಆರ್ಡರ್ ಸ್ಟೇ ಕೊಡ್ರಿ ಅಂತ ಆರ್ಡರ್ ಸ್ಟೇ ತಗೊಂಡು ನೀರ್ ಬಿಡ್ತೀವಿ ಅಂತ ಒಪ್ಪಿಗೆ ಬಂದು ನೀರ್ ಬಿಟ್ರೆ ಅಂದ್ರೆ ನಿಮ್ಮ ಆದೇಶನೂ ಪಾಲನೆ ಮಾಡಿದಂಗ ಆಗ್ತದೆ, ನಮ್ ಗೌರವನೂ ಉಳಿಸೇರಿ ಅಂತಂದಂಗ ವಾದ ಮಾಡಿದ್ರು. ಸರ್, ಅಧಿಕಾರ ಇಲ್ಲ ಅಂದ್ರು ಜನರ ಪರ ಇಷ್ಟೊಂದು ಹೋರಾಟ ಮಾಡ್ತೀರಾ, ನಿಮ್ಮದೇ ಭಾಗದ ಸಚಿವರು ನಿಮ್ಮ ವಿರುದ್ಧನೇ ಸುಳ್ಳು ಆರೋಪ ಮಾಡಿದ್ರು, ಜನರಿಗೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ರಾಜುಗೌಡ ಅಂತ. ಕರೆಕ್ಟ್. ಅವರು ಅವ್ರದ್ದೇನಾದ್ರೆ ಅಂದ್ರೆ ಜನರ ಪರ ಅವ್ರು ಏನೋ ಮಾತಾಡ್ಬೇಕನ್ನೋದು ಅವ್ರಿಗಿಲ್ಲ. ಸರ್ಕಾರ ಈಗ ಅವರು ಈಗ ನೋಡ್ರಿ, ಒಂದು ಯೋಚನೆ ಮಾಡ್ರಿ, ನಾನು ನನಗೆ ಬಹಳ ಜನ ಅಡ್ವೈಸ್ ಮಾಡಿದ್ರು, ದಯವಿಟ್ಟು ನೀವು ಕೋರ್ಟಿಗೆ ಹೋಗಕ್ ಹೋಗ್ಬೇಡಿ, ಕೋರ್ಟಲ್ಲಿ ಯಾಕಂದ್ರೆ ಪ್ಯಾಡಿ ನಾವು ಮೇಜರ್ ಇರಿಗೇಷನ್ ಮಾಡಬಾರ್ದಂತ ಅದ, ಏನಾರ ರಾಂಗ್ ವರ್ಡಿಟ್ ಬಂದ್ಬಿಡ್ತ ನಿಮ್ ಕೆರಿಯರೇ ಮುಗಿತದ ಅಂತಂದ್ರು. ನಾನು ಅವ್ರಿಗೆ ಹೇಳ್ದೆ, ನೋಡ್ರಿ ಕ್ಯಾರಿಯರ್ ಮುಗಿದ್ರು ಚಿಂತೆ ಇಲ್ಲ, ರೈತರಿಗೋಸ್ಕರ ಇಲ್ಲಂತಂದ್ರೆ ಆ 3 ದಿನ ನೀರ್ ಬಿಡ್ಲಿಲ್ಲ ಅಂತಂದ್ರೆ ನೀವು ನಂಬ್ತಿರೋ ನಂಬಂಗ್ಲೋ ಸಾಕಷ್ಟು ಜನರು ಆತ್ಮಹತ್ಯೆ ಮಾಡ್ಕೊಂತಿದ್ರು. ಆಲ್ರೆಡಿ ಸಚಿವರ ಕ್ಷೇತ್ರದಲ್ಲೇ 2 ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಜನರು ಬಹಳ ಚಿಂತಾಜನಕ ಪರಿಸ್ಥಿತಿ ಇದ್ರು. ನಾವೊಂದು ರಿಸ್ಕ್ ತಗೊಂಡು ರಾಜಕೀಯ, ನಾನು 24 hours ಪಾಲಿಟಿಷಿಯನ್ ಅಲ್ಲ ಅಂತ ನಿಮಗೂ ಗೊತ್ತ. ನಾನು ಹೇಳಿದೆ, ನಮ್ಮ ಆಸೆ ಏನಂದ್ರೆ ಜನರಿಗೆ ಒಳ್ಳೇದಾಗಬೇಕು. ನಾವು ಪಾರ್ಟ್ ಟೈಮ್ ಪಾಲಿಟಿಷಿಯನ್ ಅಂತ ಯಾವಾಗ್ಲೂ ಹೇಳ್ತಿರ್ತೇನೆ. ಯಾಕಂತಂದ್ರೆ ರಾಜಕೀಯನೇ ನಂಬಿ ರಾಜಕೀಯಗೋಸ್ಕರನೇ ನಾನು ರಾಜಕೀಯವಾಗಿ ಮಾತಾಡಿದ್ರೆ ತಪ್ಪಾಗ್ತದೆ. ನಾನು ಸ್ವಚ್ಛ ಮನಸ್ಸಿಂದ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಮಾಡಿದ್ದು, ದೇವ್ರು ನಮಗ್ ಕೈ ಹಿಡ್ದ. ಈಗ ಕೋರ್ಟ್ ಆ ತರ ಆದೇಶ ಬರ್ಲಿಲ್ಲ ಅಂದ್ರೆ ನಂಗೆ ಬಹಳ ಪ್ರಾಬ್ಲಮ್ ಆಗ್ತಿತ್ತು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.